ಹೇಳು ಹೇಳಿ ಈಗ ದುಡ್ಡ ಜೋಬಲ್ಲಿ ಇಟ್ಕೊ ಓಡಾಡಿ ಇಲ್ಲ ದುಡ್ಡು ಕಡೆ ನೀವ್ ಎಲ್ಲಿ ಹೇಳ್ತವನಿ ದೊಡವ ಬ್ಯಾಂಕ್ ಅಲ್ಲಿ ಮಡಗ್ಬೇಡ ಅಟ್ಲೆ ಮಡ್ಕೊ ಅಂತ ಇರ್ಬೋದು. ಈಗ ಆಲ್ರೆಡಿ ಇಲ್ಲಿ PM ಕಿಸಾನ್ ಯೋಜನೆ ಅಂತ ಬಂದೈತಲ್ಲ, ಈ ತರ ಇವ್ರಿಬ್ರಿಗೂ ಆಲ್ರೆಡಿ ಈಗ ಅದೇ ತರ ಅಮೌಂಟ್ ಕಟ್ ಆಗೈತೆ. ಇವ್ರಿಬ್ರು ಕಳ್ಸೇ ಇಲ್ವಂತೆ, ಅವ್ರು ಕಳ್ಸಿಲ್ಲ, ಆದ್ರೂ ಇದು ಅಮೌಂಟ್ ಕಟ್ ಆಗೈತೆ. ಆಶ್ಚರ್ಯ ಅದ್ಬಿಟ್ಟ ಅವನಿಗೆ, ಏನೋ ಹಾಕ್ಬಿಟ್ಟವ್ರಲ್ಲ ಅಂತ. ಆನ್ಲೈನ್ ಅಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ, ಅದ್ರದ್ದು ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗೋದು ಆಗ್ತಾ ಇರುತ್ತೆ. ಕಟ್ ಆಗೈತೆ ಅಂದರೆ ಬನ್ನಿ ಇಲ್ಲಿ ನೋಡಿ, 94,334 ರೂಪಾಯಿ ಕಟ್ ಆಗೈತೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾಪ ಅದು ಪಾಪ 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 ಅದು ಪಾಪ ಪಾಪಣಿ. ಆಶ್ಚರ್ಯ ಅದ್ಬಿಟ್ಟ ಅವನಿಗೆ, ಏನೋ ಹಾಕ್ಬಿಟ್ಟವ್ರಲ್ಲ ಅಂತ. ಗೈಸ್, ಈಗ ಮಂಡ್ಯದಿಂದ ಹೊರಡ್ತಾ ಇದ್ದೀನಿ, ನಮ್ಮೂರಿಗೆ ಮಾತುಗಳಿಗೆ ಹೋಗಬೇಕು. ಬನ್ನಿ ಹೊರಡೋಣ. ಇಲ್ಲಿಂದ ಹೊರಟು ನಿಮಗೆ ಮಾತುಗಳಲ್ಲಿ ಸಿಗ್ತೀನಿ. ಗೈಸ್, ಇದೇ ತಾನೇ ಮನೆಗೆ ಬಂದೆ. ಶಿಸ್ವಾರದಿಂದ ವಸಂತಮ್ಮ ಅವ್ರು ಫೋನ್ ಮಾಡಿದರು, ಬನ್ನಿ ನಮ್ಮ ಪಾಪುಗೆ ಅಚ್ಚುಗೆ ರೇಷನ್ ಕೊಡ್ತಾರಂತೆ, ಈಸ್ಕೊಬರಕ್ಕೆ ಹೋಗೋಣ ಶಿಸ್ವಾರಕ್ಕೆ. ಶಿಸ್ವಾರದ ಹತ್ರ ಬಂದೆ, ಗ್ರೋಸರೀಸ್ ಈಸ್ಕೊಂಡು ಹೋಗೋಣ ಅಂತ. ಇದು ಬೇರೆಯವ್ರಿಗೆ ಇಟ್ಟಿರುವಂಥ ಗ್ರೋಸರೀಸ್ ಎಲ್ಲ ಕೊಟ್ಟರು, ತಗೊಂಡು ಈಸ್ಕೊಂಡೆ ಹೋಗ್ತಾ ಇದ್ದೀನಿ ಮನೆಗೆ. ಬನ್ನಿ ಹೋಗೋಣ. ಒಂದು ಕಡೆಗೆ ಸ್ವೀಟ್ ಬೇಕಾಗಿತ್ತು, ಅದಕ್ಕೆ ತಗೊಂಡು ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ಯೋಗಿ ಇಬ್ಬರು ಬಂದಿದ್ವಿ ವಿಜಯಲಕ್ಷ್ಮಿ ಸ್ವೀಟ್ಸ್ಗೆ. ಮನೆಯಲ್ಲಿ ನೀರು ಖಾಲಿಯಾಗಿತ್ತು, ಕುಡಿಯೋಕ್ಕೆ ಫಿಲ್ಟರ್ ನೀರು ಹೋಗೋಣ ಅಂತಂದಿದ್ದೀನಿ. ಗೈಸ್, ನಿಮಗೆಲ್ಲ ಒಂದು ವಿಚಾರ ತಿಳಿಸ್ಬೇಕು. ಏನಂತ ಅಂದರೆ, ಈಗ ಆಲ್ರೆಡಿ ಸುಮಾರು ಕಡೆ ಕೇಳಿರ್ತೀರ, ಆನ್ಲೈನಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ, ಅದರದ್ದು ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಟ್ ಆಗೋದು ಆಗ್ತಾ ಇರುತ್ತೆ. ಸುಮಾರು ಜನಕ್ಕೆ ಈಗ ಆಲ್ರೆಡಿ ಆನ್ಲೈನಲ್ಲಿ ಈ ಥರ ಅನುಭವಿಸಿದ್ದಾರೆ. ಅದು ನಮ್ಮೂರಲ್ಲಿ ಒಬ್ರಿಗೆ ಆಗೈತೆ. ಬನ್ನಿ ಅವ್ರನ್ನೇ ಕೇಳ್ತೀನಿ ಏನಾಗೈತೆ ಅಂತ. ರವೀಣ, ಏನಾಗೈತೆ ರವೀಣ? ನಮ್ಮದು ಫೋನ್ಪೇಯಿಂದ ಅಮೌಂಟು ಈ ಥರ ಫೇಕ್ ಥರ ಅಮೌಂಟ್ ಇದು ಮಾಡಿದ್ದಾರೆ. ಫಸ್ಟ್ ಏನಾಯ್ತು ರವೀಣ? ಮೊದಲು ನಮಗೆ ಫೋನ್ಪೇ ಹೊಸದಾಗಿ ಕ್ರಿಯೇಷನ್ ಮಾಡೋ ಥರ ಮೆಸೇಜ್ಗಳು ತುಂಬ ಬರ್ತಾಯಿತ್ತು. ನೋಡಿದ್ರೆ ಅದು 4:15 ಮೇಲೆ ಸಾಯಂಕಾಲದಷ್ಟೊತ್ತಿಗೆ ಅಮೌಂಟು ಲೆಸ್ ಆಗ್ತದೆ. ನಿಮ್ಗೆ ಲಿಂಕ್ ಯಾವ ಥರ ಬಂದಿತ್ತು? ಅದು ಏನು ಕ್ಲಿಕ್ ಮಾಡಿದ್ರಿ? ನಮ್ಮದು ಅದ್ಯಾವುದು PM ಕಿಸಾನ್ ಅಂತ ಒಂದು ಲಿಂಕ್ ಬಂದಿತ್ತು. ತೋರಿಸಿ ಅದು ನನಗೆ. ಗೈಸ್, ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಇಲ್ಲಿ PM ಕಿಸಾನ್ ಯೋಜನೆ ಅಂತ ಬಂದೈತಲ್ಲ, ಈ ಥರ ಇವ್ರಿಬ್ರಿಗೂ ಆಲ್ರೆಡಿ ಈಗ ಅದೇ ಥರ ಅಮೌಂಟ್ ಕಟ್ ಆಗೈತೆ. ಇವರಿಬ್ರು ಕಳ್ಸೇ ಇಲ್ವಂತೆ, ಅವ್ರು ಕಳಿಸಿಲ್ಲ, ಆದ್ರೂ ಇದು ಅಮೌಂಟ್ ಕಟ್ ಆಗೈತೆ. ಇವರಿಬ್ರು ನಮ್ಮೂರವ್ರೇ, ಅವ್ರಿಗೂ ಕೂಡ ಕಟ್ ಆಗೈತೆ ಅಮೌಂಟು. ಇದು 3ನೇ ವ್ಯಕ್ತಿಗೆ ಈ ಥರ ಕಟ್ ಆಗಿರೋದು. ಎಷ್ಟು ಕಟ್ ಆಗೈತೆ ಅಂದರೆ ಬನ್ನಿ ಇಲ್ಲಿ ನೋಡಿ, 94,334 ರೂಪಾಯಿ ಕಟ್ ಆಗೈತೆ. ಯಾವತ್ತು 18ನೇ ತಾರೀಕು 11/2024 ಕಟ್ಟಾಗಿರೋದು ಅಮೌಂಟು. ಬ್ಯಾಂಕ್ ಹಾಲಿಡೇ ಇತ್ತು, ಬ್ಯಾಂಕು ರಜೆ ಇತ್ತಲ್ಲೋಣ, ಬ್ಯಾಂಕ್ ರಜೆ ಇತ್ತು. ಅದು ಕಟ್ಟಾಗಿರೋದು ಏನಂತ ಯಾರಿಗೆ ಹೋಗೈತೆ ಅಂತ ಅಂದ್ರೆ, ಅಲ್ಲಿ ಡಿಟೆಕ್ಷನ್ ತೋರಿಸ್ತಾ ಇರೋದು, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತಾ ಇರೋದು ಅಮೆಜಾನ್ ಪೇ ಅಂತ ತೋರಿಸ್ತಾ ಇದೆ. ಗೈಸ್, ನಿಮ್ಗೆ ಹೇಳೋದು ಏನಂತ ಅಂದರೆ, ಆನ್ಲೈನಿಂದ ಯಾವುದಾದ್ರೂ ಲಿಂಕು ಮತ್ತು ಇನ್ನೊಂದೇನಾದ್ರೂ ನಿಮ್ಗೆ OTP ಹೇಳಿ ಅಂತಂದರೆ, ದಯವಿಟ್ಟು ಯಾರಿಗೂ OTPನ ಮತ್ತು ಆನ್ಲೈನಲ್ಲಿ ಲಿಂಕ್ ಏನಾದರೂ ಬಂದರೆ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದು ಇದೇ ಥರ ದುಡ್ಡನ್ನ ಕಳ್ಕೋ ಚಾನ್ಸಸ್ಸು 100ಗೆ 200% ಇರುತ್ತೆ. ಹುಷಾರಾಗಿ ಯೋಚನೆ ಮಾಡಿ, ಯಾವುದೇ ಲಿಂಕ್ನ ಕ್ಲಿಕ್ ಮಾಡಬೇಕು ಅಂತ ಅಂದ್ರೂ ಯೋಚನೆ ಮಾಡಿ ಕ್ಲಿಕ್ ಮಾಡಿ, ಸುಮ್ಮನೆ ಕ್ಲಿಕ್ ಮಾಡಬೇಡಿ. ಆಮೇಲೆ ಸಫರ್ ಪಡೋರು ನೀವೇ ಆಗಿರ್ತೀರ. ಗೈಸ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಯಾವುದೋ ಒಂದು ಲಿಂಕ್ ಬಂದಿರುತ್ತೆ, ಅದರಲ್ಲಿ ಇದನ್ನು 10 ಜನಕ್ಕೆ ಶೇರ್ ಮಾಡಿದ್ರೆ, 5 ಜನಕ್ಕೆ ಶೇರ್ ಮಾಡಿದ್ರೆ, 20 ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೆ ಏನಾದರೂ ಗಿಫ್ಟ್ ಬರುತ್ತೆ, ವೋಚರಲ್ಲಿ ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ ಅಂತ ಅಂದರೆ ಅದನ್ನು ದಯವಿಟ್ಟು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಅದು ಲಿಂಕ್ನ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ.
ಇನ್ನು ನಾವು ಪಬ್ಲಿಕ್ಗಳೇ ಅರ್ಥ ಮಾಡ್ಕೊಂಡು ನಾವೇ ಇದನ್ನು ಸರಿಪಡಿಸ್ಕೋಬೇಕು. ಆದಷ್ಟು ಆ ಥರ ಲಿಂಕ್ಗಳು ಯಾವುದೇ ಬಂದರೂ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಹೇಳು ಹೇಳಿ ಈಗ ದುಡ್ಡ ಜೋಬಲ್ಲಿ ಇಟ್ಕೊ ಓಡಾಡಿ ಇಲ್ಲ ದುಡ್ಡು ಕಡೆ ನೀವ್ ಎಲ್ಲಿ ಹೇಳ್ತವನಿ ದೊಡವ ಬ್ಯಾಂಕಲ್ಲಿ ಮಡಗ್ಬೇಡ ಅಟ್ಲೆ ಮಡ್ಕೊಂತ. ಗೈಸ್ ದೇವಸ್ಥಾನದ ಹತ್ರ ಪೊಂಗಲ್ ಇಸ್ಕೊಳಕ್ ಬಂದಿದ್ದೀವಿ. ಪ್ರಸಾದ ಇಸ್ಕೊಂಡು ಮನೆಗೆ ಹೋಗಿ ಬಕೆಟಲ್ಲಿ ಇಸ್ಕೊಯ್ತಿದ್ರೆ ಹಂಗೆ ಇಸ್ಕೋಗಲ್ಲ, ನಾನು ಬರೀ ಪ್ಲೇಟಲ್ಲಿ ಇಸ್ಕೊಯ್ತೀನಿ. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗಾಯ್ಸ್.